ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮಧು ಬಂಗಾರಪ್ಪ ವರ್ಸಸ್ ಕುಮಾರ್ ಬಂಗಾರಪ್ಪ. ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪರ ಮಕ್ಕಳಾದ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಮಧು ಬಂಗಾರಪ್ಪ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಕುಮಾರ್ ಬಂಗಾರಪ್ಪ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು ಫ್ರೆಂಡ್ಸ್, ಮಧು ಬಂಗಾರಪ್ಪಗೆ 58 ವರ್ಷ, ಕುಮಾರ್ ಬಂಗಾರಪ್ಪಗೆ 60 ವರ್ಷ. ವಯಸ್ಸಲ್ಲಿ ಕುಮಾರ್ ಬಂಗಾರಪ್ಪ 2 ವರ್ಷ ದೊಡ್ಡವರು. ಶಿಕ್ಷಣ: ಮಧು ಬಂಗಾರಪ್ಪ ತಾವು BA ಅಥವಾ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿ ಪಡೆದಿರೋದಾಗಿ ಘೋಷಿಸಿಕೊಂಡಿದ್ದಾರೆ. ಆದ್ರೆ ಮಧು ಬಂಗಾರಪ್ಪ ಡಿಗ್ರಿ ಕಂಪ್ಲೀಟೇ ಮಾಡಿಲ್ಲ ಅನ್ನೋದು ಕುಮಾರ್ ಬಂಗಾರಪ್ಪ ಆರೋಪ. ಮತ್ತೊಂದ್ ಕಡೆ ಕುಮಾರ್ ಬಂಗಾರಪ್ಪ ಕೂಡ BA ಪದವಿ ಪಡೆದಿರೋದಾಗಿ ಘೋಷಿಸಿಕೊಂಡಿದ್ದಾರೆ. ಊರು: ಮಧು ಬಂಗಾರಪ್ಪ ಮತ್ತು ಕುಮಾರ್ ಬಂಗಾರಪ್ಪ ಇಬ್ರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನವರು. ಗೆಲುವು ಸೋಲಿನ ಅಂತರ: 2023ರ ಸೊರಬ ವಿಧಾನಸಭೆ ಚುನಾವಣೆಯಲ್ಲಿ ಮಧು ಬಂಗಾರಪ್ಪ ಬರೋಬ್ಬರಿ 44,262 ಓಟ್ಗಳಿಂದ ಜಯಬೇರಿ ಬಾರಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 60.30% ಜನ ಮಧು ಬಂಗಾರಪ್ಪಗೆ ಓಟ್ ಹಾಕಿ ಗೆಲ್ಲಿಸಿದ್ರು. ತಮ್ಮನ ವಿರುದ್ಧ ಅಣ್ಣ ಕುಮಾರ್ ಬಂಗಾರಪ್ಪ 44,262 ಓಟ್ಗಳಿಂದ ಸೋತಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 33.32% ಜನ ಮಾತ್ರ ಕುಮಾರ್ ಬಂಗಾರಪ್ಪಗೆ ಓಟ್ ಹಾಕಿದ್ರು. ಚುನಾವಣಾ ಅನುಭವ: ಮಧು ಬಂಗಾರಪ್ಪ 2004ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 2 ಬಾರಿ MLA ಮತ್ತು 1 ಬಾರಿ ಮಂತ್ರಿಯಾಗಿದ್ದಾರೆ. ಹಾಗೆ 3 ಬಾರಿ ವಿಧಾನಸಭೆ ಮತ್ತು 1 ಬಾರಿ ಲೋಕಸಭೆ ಎಲೆಕ್ಷನ್ ಸೇರಿ ಒಟ್ಟು 4 ಸೋಲು ಕಂಡಿದ್ದಾರೆ. ಕುಮಾರ್ ಬಂಗಾರಪ್ಪ 1996ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಬಾರಿ MLA ಮತ್ತು 1 ಬಾರಿ ಮಂತ್ರಿಯಾಗಿದ್ದಾರೆ. ಹಾಗೆ 3 ಬಾರಿ ವಿಧಾನಸಭೆ ಚುನಾವಣೆ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್: ಮಧು ಬಂಗಾರಪ್ಪ ವಿರುದ್ಧ 2 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಇವು ಕಾನೂನು ಬಾಹಿರವಾಗಿ ಗುಂಪು ಸೇರಿದ್ದು ಮತ್ತು ಚೆಕ್ ಬೌನ್ಸ್ ಆರೋಪಕ್ಕೆ ಸಂಬಂಧಿಸಿದ್ದಾಗಿವೆ. ಕುಮಾರ್ ಬಂಗಾರಪ್ಪ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಪತ್ನಿ ಮತ್ತು ಮಕ್ಕಳು: ಮಧು ಬಂಗಾರಪ್ಪ ಪತ್ನಿ ಹೆಸರು ಅನಿತಾ. ಇವರಿಗೆ ಸೂರ್ಯ ಎಂಬ ಮಗನಿದ್ದಾನೆ. ಕುಮಾರ್ ಬಂಗಾರಪ್ಪ ಪತ್ನಿ ಹೆಸರು ವಿದ್ಯುಲತಾ. ಇವರಿಗೆ ಲಾವಣ್ಯ ಮತ್ತು ಅರ್ಜುನ್ ಎಂಬ ಮಕ್ಕಳಿದ್ದಾರೆ. ವಾಹನ: ಮಧು ಬಂಗಾರಪ್ಪ ಬಳಿ ಇನ್ನೋವಾ ಮತ್ತು ಟೊಯೋಟಾ ಫಾರ್ಚುನರ್ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 88 ಲಕ್ಷ ರೂಪಾಯಿ. ಕುಮಾರ್ ಬಂಗಾರಪ್ಪ ಬಳಿ ಆಡಿ Q5, ಫಾರ್ಚುನರ್ ಸಿಗ್ಮಾ 4, ಜೀಪ್ ಗ್ರ್ಯಾಂಡ್ ಕೆರೋಕಿ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 1.70 ಕೋಟಿ. ವಾಹನಗಳ ವಿಚಾರದಲ್ಲಿ ಕುಮಾರ್ ಬಂಗಾರಪ್ಪ ಮುಂದಿದ್ದಾರೆ. ಚಿನ್ನ: ಮಧು ಬಂಗಾರಪ್ಪ ಮತ್ತು ಪತ್ನಿ ಬಳಿ 3.25 kg ಚಿನ್ನ ಇದೆ. ಇದರ ಮೌಲ್ಯ ಬರೋಬ್ಬರಿ 2 ಕೋಟಿ. ಕುಮಾರ್ ಬಂಗಾರಪ್ಪ ಮತ್ತು ಪತ್ನಿ ಬಳಿ 210 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 11 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಮಧು ಬಂಗಾರಪ್ಪ ಕುಟುಂಬದ ಬಳಿ. ಬೆಳ್ಳಿ: ಮಧು ಬಂಗಾರಪ್ಪ ಮತ್ತು ಪತ್ನಿ ಬಳಿ 25 kg ಬೆಳ್ಳಿ ಇದೆ. ಇದರ ಮೌಲ್ಯ 7.5 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಕುಮಾರ್ ಬಂಗಾರಪ್ಪ ಮತ್ತು ಪತ್ನಿ ಬಳಿ 4.5 kg ಬೆಳ್ಳಿ ಇದೆ. ಇದರ ಮೌಲ್ಯ ಹತ್ತತ್ರ 4 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಬೆಳ್ಳಿ ಇರೋದು ಕೂಡ ಮಧು ಬಂಗಾರಪ್ಪ ಕುಟುಂಬದ ಬಳಿ. ಸ್ವಂತ ಮನೆ: ಮಧು ಬಂಗಾರಪ್ಪ ಬಳಿ ಬೆಂಗಳೂರಿನಲ್ಲಿ 1, ಶಿವಮೊಗ್ಗದಲ್ಲಿ 1, ಸೊರಬದಲ್ಲಿ 1 ಸೇರಿ ಒಟ್ಟು 3 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 23 ಕೋಟಿ ರೂಪಾಯಿ. ಕುಮಾರ್ ಬಂಗಾರಪ್ಪ ಬಳಿ ಬೆಂಗಳೂರಿನ ಸದಾಶಿವನಗರದಲ್ಲಿ 1 ಮನೆ ಇದೆ. ಇದರ ಬೆಲೆ ಬರೋಬ್ಬರಿ 33 ಕೋಟಿ. ಹೆಚ್ಚು ಮನೆ ಇರೋದು ಮಧು ಬಂಗಾರಪ್ಪ ಬಳಿಯಾದ್ರೂ ದುಬಾರಿ ಮನೆ ಇರೋದು ಕುಮಾರ್ ಬಂಗಾರಪ್ಪ ಬಳಿ. ಕೃಷಿ ಜಮೀನು: ಮಧು ಬಂಗಾರಪ್ಪ ಕುಟುಂಬ ಸೊರಬ ತಾಲೂಕಿನಲ್ಲಿ ಬರೋಬ್ಬರಿ 144 ಎಕರೆ ಕೃಷಿ ಜಮೀನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 12 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಕುಮಾರ್ ಬಂಗಾರಪ್ಪ ಕುಟುಂಬ ಸೊರಬ ತಾಲೂಕಿನಲ್ಲಿ 8 ಎಕರೆ ಕೃಷಿ ಜಮೀನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 68 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಜಮೀನಿನ ವಿಚಾರದಲ್ಲಿ ಮಧು ಬಂಗಾರಪ್ಪ ಮುಂದಿದ್ದಾರೆ. ಕೃಷಿಯೇತರ ಸೈಟು: ಮಧು ಬಂಗಾರಪ್ಪ ತಮ್ಮ ಕುಟುಂಬದ ಬಳಿ ಕೃಷಿಯೇತರ ಸೈಟ್ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಕುಮಾರ್ ಬಂಗಾರಪ್ಪ ಬಳಿ 1 ಕೃಷಿಯೇತರ ಸೈಟ್ ಇದೆ.
ಇದರ ಮೌಲ್ಯ 24 ಲಕ್ಷ ರೂಪಾಯಿ. ಈ ವಿಚಾರದಲ್ಲಿ ಕುಮಾರ್ ಬಂಗಾರಪ್ಪ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಮಧು ಬಂಗಾರಪ್ಪ ಬಳಿ ಬೆಂಗಳೂರಲ್ಲಿ ಒಂದು ವಾಣಿಜ್ಯ ಕಟ್ಟಡವಿದೆ. ಇದರ ಮಾರುಕಟ್ಟೆ ಮೌಲ್ಯ 6 ಕೋಟಿ. ಕುಮಾರ್ ಬಂಗಾರಪ್ಪ ಬಳಿಯೂ ಬೆಂಗಳೂರಲ್ಲಿ ಒಂದು ವಾಣಿಜ್ಯ ಕಟ್ಟಡವಿದೆ. ಇದರ ಮೌಲ್ಯ ಬರೋಬ್ಬರಿ 28 ಕೋಟಿ. ಈ ವಿಚಾರದಲ್ಲೂ ಕುಮಾರ್ ಬಂಗಾರಪ್ಪ ಮುಂದಿದ್ದಾರೆ. ಸಾಲ ಕೊಟ್ಟಿರೋದು. ಮಧು ಬಂಗಾರಪ್ಪ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಬರೋಬ್ಬರಿ 23 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಕುಮಾರ್ ಬಂಗಾರಪ್ಪ ಕುಟುಂಬ 57 ಲಕ್ಷ ರೂಪಾಯಿ ಸಾಲ ಕೊಟ್ಟಿದೆ. ಈ ವಿಚಾರದಲ್ಲಿ ಮಧು ಬಂಗಾರಪ್ಪ ಕುಟುಂಬ ಮುಂದಿದೆ. ಒಟ್ಟು ಆಸ್ತಿ. ಮಧು ಬಂಗಾರಪ್ಪ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 69 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಕುಮಾರ್ ಬಂಗಾರಪ್ಪ ಕುಟುಂಬದ ಬಳಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 65 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಇಬ್ರಲ್ಲಿ ಮಧು ಬಂಗಾರಪ್ಪ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು. ಮಧು ಬಂಗಾರಪ್ಪ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. ಬರೋಬ್ಬರಿ 23 ಕೋಟಿ ಮೌಲ್ಯದ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಕುಮಾರ್ ಬಂಗಾರಪ್ಪ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೂಡ ಮನೆಗಳದ್ದೇ. ಬರೋಬ್ಬರಿ 33 ಕೋಟಿ ಮೌಲ್ಯದ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ಮಧು ಬಂಗಾರಪ್ಪ ಕುಟುಂಬ ಬರೋಬ್ಬರಿ 26 ಕೋಟಿ ರೂಪಾಯಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಕುಮಾರ್ ಬಂಗಾರಪ್ಪ ಕುಟುಂಬ 1 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಹೆಚ್ಚು ಸಾಲ ಬಾಕಿ ಇರೋದು ಮಧು ಬಂಗಾರಪ್ಪ ಕುಟುಂಬದ್ದು. ಆದಾಯ. ಮಧು ಬಂಗಾರಪ್ಪರ ವಾರ್ಷಿಕ ಆದಾಯ ಬರೋಬ್ಬರಿ 1.08 ಕೋಟಿ ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 9 ಲಕ್ಷ, ದಿನಕ್ಕೆ 30,000 ಆಗುತ್ತೆ. ಕುಮಾರ್ ಬಂಗಾರಪ್ಪರ ವಾರ್ಷಿಕ ಆದಾಯ 21.06 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 1.75 ಲಕ್ಷ, ದಿನಕ್ಕೆ 5,800 ಆಗುತ್ತೆ. ಹೆಚ್ಚು ಆದಾಯ ಪಡಿತಿರೋದು ಮಧು ಬಂಗಾರಪ್ಪ. ಜಾತಿ ಅಥವಾ ಸಮುದಾಯ. ಮಧು ಬಂಗಾರಪ್ಪ ಮತ್ತು ಕುಮಾರ್ ಬಂಗಾರಪ್ಪ ಇಬ್ರು ಈಡಿಗ ಸಮುದಾಯದವರು. ಸೊ ಫ್ರೆಂಡ್ಸ್, ಇದಿಷ್ಟು ಮಾಜಿ ಸಿಎಂ ಬಂಗಾರಪ್ಪರ ಮಕ್ಕಳಾದ ಮಧು ಬಂಗಾರಪ್ಪ ಮತ್ತು ಕುಮಾರ್ ಬಂಗಾರಪ್ಪ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರದಲ್ಲಿ ಮಧು ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಕುಮಾರ್ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ಯಾರು ಒಳ್ಳೆ ಜನನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.